ನಮ್ಮ ಈ ವಾರದ ಅತಿಥಿ ಖ್ಯಾತ ನಿರ್ದೇಶಕರಾಗಿರುವಂತಹ ಟಿ.ಎನ್. ಸೀತಾರಾಮ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಧನ್ಯವಾದ. ಮಹಾಪರ್ವದ ಪಯಣ ಹೇಗಿದೆ? ಮಹಾಪರ್ವದ ಪಯಣ ಈಗಿನ್ನೂ ಶುರುವಾಗ್ತಾ ಇರೋದ್ರಿಂದ ಹೇಗಿದೆ ಅಂತ ಹೇಳೋಕ್ಕಾಗಲ್ಲ. ಬಿರುಸು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದು ನೋಡುಗರ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಇಳಿಯುತ್ತೋ ಅದನ್ನು ಕಾದು ನೋಡಬೇಕಾಗಿದೆ, ಇನ್ನೂ ಶುರುವಾಗಿಲ್ಲದೆ ಇರೋದ್ರಿಂದ. ತಯಾರಿ ಹೇಗಿದೆ ಹಾಗಾದರೆ? ತಯಾರಿ ಚೆನ್ನಾಗಿದೆ. ತಯಾರಿ ನನಗೆ ಮತ್ತು ಚಾನಲ್ನವರು ಬಹಳ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ತಯಾರಿ ಮನಸ್ಸಿನಲ್ಲೇ ಹೆಚ್ಚು ನಡೆಯೋದ್ರಿಂದ ಅದಕ್ಕೇನು ಹೆಚ್ಚು ಬಾಧಕವಾಗಿಲ್ಲ. ಕತೆಗಾರನಿಂದ ಹಿಡಿದು ಎಲ್ಲ ಇತ್ತೀಚಿನ ಎಲ್ಲ ಧಾರಾವಾಹಿಗಳನ್ನು ನಾವು ನೋಡೋದಾದರೆ ಎಲ್ಲೋ ಒಂದು ಕಡೆ ಕಥೆಯ ಹಿಡಿತ ಎಲ್ಲೋ ಕೈ ತಪ್ತಾ ಇದೆ ಅಂತ ಅನ್ನಿಸ್ತಿದೆಯಾ ನಿಮಗೆ? ಇಲ್ಲ, ನನಗನ್ನಿಸ್ತಾ ಇಲ್ಲ. ಅಂದರೆ ನೀವು ನೋಡ್ತಾ ಇದ್ದ ಹಾಗೆ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಕಥೆಗಳು ಬದಲಾವಣೆ ಆಗುತ್ತೆ ಹೊರತು ಕಥೆಯ ಹಿಡಿತ ತಪ್ಪೋದಿಲ್ಲ. ಖಂಡಿತ ಆ ವಿಷಯದಲ್ಲಿ ನಾವು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕೆಂದರೆ ಅತ್ತೆ ಸೊಸೆ ಜಗಳಕ್ಕೆ ಮಾತ್ರ ಸೀಮಿತವಾಗಿದ್ದ ಧಾರಾವಾಹಿ ಲೋಕನ ಬೇರೆಯೇ ಪ್ರಪಂಚಕ್ಕೆ, ವಾಸ್ತವಿಕ ಪ್ರಪಂಚಕ್ಕೆ ತಗೊಂಡು ಹೋಗಿದ್ದ ಹೆಮ್ಮೆ ನಿಮಗೆ ಸಲ್ಲತ್ತೆ ಖಂಡಿತ. ಆದರೆ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಮೊನಾಟನಿ ಕಾಡ್ತಾ ಇದೆ ನಿಮ್ಮ ಧಾರಾವಾಹಿಗಳಲ್ಲಿ ಅನ್ಸುತ್ತಾ? ಹೌದು. ಅಂದರೆ ಒಂದು ಕಥೆಯನ್ನು ಮಾತ್ರ ಬರೆಯಬಲ್ಲ ಜೀವನದಲ್ಲಿ ಅಂತ. ಒಬ್ಬರು ಆ ಥರದೊಂದು ಸಾಹಿತ್ಯದ ಬಗ್ಗೆ ಒಂದಿದೆ. ಒಂದನ್ನೇ ಬರಿತಾನೆ, ಬೇರೆ ಬೇರೆ ರೂಪದಲ್ಲಿ ಬರಿತಾನೆ, ಬೇರೆ ಬೇರೆ ಇದರಲ್ಲಿ ಬರಿತಾನೆ ಅಂತ. ಆ ಥರ ನಮ್ಮ ಚಿಂತನೆಗಳು ಹೆಚ್ಚು ವ್ಯತ್ಯಾಸ ಆಗೋದಿಲ್ಲ. ನಾನು ಭಾವುಕನಾಗಿದ್ದರೆ ಜೀವಮಾನವಿಡೀ ಭಾವುಕನಾಗಿರ್ತೀನಿ, ಅದರಲ್ಲೇ ಹೆಚ್ಚು ಅಲಂಕಾರಗಳು ಇದು ತರ್ತಾ ಇರ್ತೀನಿ. ಹೆಣ್ಣುಮಕ್ಕಳ ಬಗ್ಗೆ ನಾನು ಕಥೆಗಳನ್ನು ಮಾಡ್ತಾಯಿದ್ರೆ ಅದನ್ನೇ ಮಾಡ್ತಾ ಇರ್ತೀನಿ ನಾನು. ಆ ಥರದ್ದಿರುತ್ತೆ. ಆ ರೀತಿಯಲ್ಲಿ ಮನಾಟನೆ ಅನ್ನಿಸ್ಬೋದು. ಇನ್ನೊಂದು ರೀತಿಯಲ್ಲಿ ಮನಾಟನೆ ಯಾಕಿರಬಹುದು ಅಂತ ಅನಿಸಿದ್ರೆ, ನಾವು 300 ಎಪಿಸೋಡ್ಗೆ ಅಂತ ಧಾರಾವಾಹಿನ ಸಿದ್ಧ ಮಾಡ್ಕೊಂಡಿರ್ತೀವಿ ಮನಸ್ಸಲ್ಲಿ. ಯಾವುದೋ ಕಥೆ ಅಂದ್ಕೊಂಡಿರ್ತೀವಿ. ಕಥೆ ಅಂದ್ಕೊಂಡಿದ್ದಾಗ ಅವ್ರಿಗದು TRP ಬಂದುಬಿಡುತ್ತೆ ಚಾನಲ್ಗೆ. ಇನ್ನು ಸ್ವಲ್ಪ ದಿವಸ ಮುಂದಕ್ಕೆ ಹಾಕಿರ್ತಾರೆ. ಇನ್ನೊಂದು 100 ಎಪಿಸೋಡ್ ಕಥೆ ಮಾಡ್ಕೊಳ್ತೀವಿ. ಅಲ್ಲಿಂದ ಇನ್ನು ಸ್ವಲ್ಪ ಮಾಡಿ ಅಂತಾರೆ. ಇನ್ನೊಂದು 100 ಎಪಿಸೋಡ್ ಮಾಡ್ಕೊಳ್ತೀವಿ. 300 ಎಪಿಸೋಡ್ಗೆ ಮಾಡಿದ್ದ ಮುಕ್ತ ಧಾರಾವಾಹಿ 1204 ಎಪಿಸೋಡ್ವರೆಗೂ ನಾವು ಹೋಗಬೇಕಾಯಿತು. ಅಂದರೆ ನನ್ನ ಸ್ಟೇಷನ್ ಇದ್ದಿದ್ದು ಮೈಸೂರಲ್ಲಿ, ನಾನು ತಲುಪಿದ್ದು ಡೆಲ್ಲಿಗೆ. ಹಾಗಾಗಿ ನಿಮಗೆ ಮೈಸೂರಿಂದ ಡೆಲ್ಲಿಗೆ ಹೋಗೋದು ಹಿಡಿತ ತಪ್ಪಿದೆ ಅನ್ಸುತ್ತೋ ಹಿಡಿತ ತಪ್ಪಿಲ್ಲ ಅನ್ಸುತ್ತೋ ಗೊತ್ತಿಲ್ಲ. ಮೈಸೂರು ನನ್ನ ಡೆಸ್ಟಿನೇಷನ್, ಡೆಲ್ಲಿಗೆ ಹೋಗಬೇಕಾಯಿತು ಅಷ್ಟೇ. ಓಕೆ, ಡೆಫಿನೆಟ್ಲಿ ಡೆಸ್ಟಿನೇಷನ್ ಅಂತೂ ಖಂಡಿತ ಮುಂದಕ್ಕೆ ಹೋಗಿದೆ. ಆದರೆ ಎಲ್ಲೋ ಒಂದು ಕಡೆ ಕೋರ್ಟ್ಗೆ ಮಾತ್ರ ಅಡಿಕ್ಟ್ ಆಗಿದೆಯಾ ನಿಮ್ಮ ಧಾರಾವಾಹಿಗಳು? ಸೀತಾರಾಮ್ ಅವರ ಧಾರಾವಾಹಿಗಳು ಕೋರ್ಟನ್ನು ಹೊರತುಪಡಿಸಿದ್ರೆ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆಯಾ? ಆ ಥರ ಆಗಿದೆ. ನನ್ನ ಹತ್ರ ಅಲ್ಲ, ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ CSP ಈಸ್ USP ಅಂತ ಅವ್ರಿಗೆ. CSP USP ಅವರ ಇದಕ್ಕೆ ಕೋರ್ಟ್ ಇಲ್ಲದೆ ನಮಗೆ ಬೇಡ ಸರ್, ನೀವು ಮಾಡಲೇಬೇಕು ಕೋರ್ಟು ಅಂತ ಒತ್ತಾಯ ಹಾಕ್ತಾರೆ ಚಾನಲ್ನವರು. ಅದರಲ್ಲೂ ಬೇರೆ ಪತ್ರ ಮಾಡಿ ಅಂದರೆ ಇಲ್ಲ CSPನೇ ಆಗಬೇಕು ಅಂತ. CSP ಈಸ್ USP ಅಂತ ಅವ್ರು ಹೇಳೋದು. ಅದು ನಾನಾ ಕಾರಣದಿಂದ ನನಗೆ ಈ ವಯಸ್ಸಿನಲ್ಲಿ ಆ ಥರದ ಒಂದು ಬ್ರ್ಯಾಂಡ್ ಸಿಕ್ಕಿರೋದು ಇದಾಗಿದೆ. ಮತ್ತು ಅದು ವರ್ಕ್ ಆಗುತ್ತೆ ಅವ್ರಿಗೆ. TRP ಕೋರ್ಟ್ ಬಂದಾಗೆಲ್ಲ ಕೋರ್ಟಲ್ಲಿ ನಾನು ಒಂದೇ ಥರದ ಪ್ರಶ್ನೆಗಳೇ ಕೇಳೋದು, ಒಂದೇ ಥರದ ಕೇಳೋದು, ಒಂದೇ ಥರದ ಸಿಚುವೇಶನ್ಗಳೇ ನಿರ್ಮಾಣ ಆಗೋದಲ್ಲಿ ಆ ಸಾಕ್ಷಿಗಳನ್ನು ಬಿಡಿಸೋದು ಕೂಡ ಒಂದೇ ಥರ ಇರುತ್ತೆ. ಅಂದ್ರೆ ಅಲ್ಲಿ ಏನು ರಿಸಲ್ಟ್ ಬರುತ್ತೆ ಅದು ಪ್ರಿಡಿಕ್ಟಬಲ್ ಅಂತ ಜನರಿಗೆ. ಯಾಕ ಅಂದ್ರೆ ಇವಾಗ ಸೀತಾರಾಮ್ ಅವರು ಅಂದ್ರೆ ಪ್ರಾಮುಖ್ಯವಾಗಿ ಜನ ಅನ್ಕೊಳ್ಳೋದು ಒಂದು ಸಾಮಾಜಿಕ ಬದಲಾವಣೆಯ ನಿರೀಕ್ಷೆಯಲ್ಲಿರ್ತಾರೆ, ಹೊಸತನದ ನಿರೀಕ್ಷೆಯಲ್ಲಿರ್ತಾರೆ, ವಾಸ್ತವಿಕ ಜೀವನಕ್ಕೆ ತುಂಬ ಹತ್ತಿರದ ನಿರೀಕ್ಷೆಯಲ್ಲಿರ್ತಾರೆ. ಈ ರೀತಿ ಮೊನಾಟನಸ್ ಆಗ್ಬಿಟ್ಟಾಗ ಎಲ್ಲೋ ವೀಕ್ಷಕರ ಬೆಳವಣಿಗೆ ಏನಿದೆ, ವೀಕ್ಷಕರ ನಿರೀಕ್ಷೆ ಏನಿದೆ ಅದು ಹುಸಿಯಾಗುತ್ತೆ ಅಂತ ಅನ್ಸಲ್ಲ. ಯಾಕೆಂದರೆ ನೀವು ಗಮನಿಸಿದ್ದೀರೋ ಎಲ್ಲೋ ಗೊತ್ತಿಲ್ಲ, ನಿಮ್ಗೆ TRP ಬರುತ್ತೋ ಎಲ್ಲೋ ಗೊತ್ತಿಲ್ಲ. ನಾನು ಎಷ್ಟೇ ಪ್ರಿಡಿಕ್ಟಬಲ್ ಕೋರ್ಟ್ ಸೀನ್ಸ್ ಮಾಡಿದಾಗಲೂ ಅದಕ್ಕೆ TRP ಜಾಸ್ತಿ ಆಗುತ್ತೆ. ಅಂದರೆ ಪ್ರಿಡಿಕ್ಟಬಿಲಿಟಿ ಅಪೇಕ್ಷೆ ಇದೆ. ನೀವು ಮಹಾಭಾರತದ ಕಥೆಯನ್ನು ಎಷ್ಟು ಸಾರಿ ಓದಿದ್ರೂ ಓದ್ತೀರಿ, ರಾಮಾಯಣದ ಕಥೆಯನ್ನು ಎಷ್ಟು ಸಾರಿ ಓದಿದ್ರೂ ಓದ್ತೀರಿ. ಅದರ ನಿಮಗೆ ಮುಂಚೆನೇ ಗೊತ್ತಿದೆ ಕಥೆ ಅನ್ನೋ ಕಾರಣಕ್ಕೆ ಅದು ಬೇಸರ ಆಗೋದಿಲ್ಲ. ಮುಂಚೆನೇ ಗೊತ್ತಿರೋದ್ರಿಂದ ಹೆಚ್ಚು ನೋಡ್ತಾರೆ. ಇನ್ನೂ ನಮಗಿದು ಗೊತ್ತಿದೆ ಅನ್ನೋ ಥರ. ನಿಮ್ಮ ಮನೆಯಲ್ಲಾಗತಕ್ಕ ವಾಸ್ತವದ ಘಟನೆಗಳು ಅಂತ ಯಾವುದನ್ನು ಮೆಚ್ತೀರೋ ಆ ವಾಸ್ತವದ ಘಟನೆಗಳಿಗಾಗಲೇ ನೋಡಿರ್ತಾರೆ ಅವರು ಮನೆಯಲ್ಲಿ. ಆದರೂ ಇಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಒಂದು ಪ್ರೆಡಿಕ್ಟಬಿಲಿಟಿ ಆಲ್ವೇಸ್ ಬ್ರಿಂಗ್ಸ್ ಇನ್ ಎ ಕ್ರೆಡಿಬಿಲಿಟಿ ಅಂತ. ಪ್ರೆಡಿಕ್ಟಬಿಲಿಟಿಗೆ ಒಂದು ಕ್ರೆಡಿಬಿಲಿಟಿ ಇರುತ್ತೆ. ಆದರೆ ಪ್ರೆಡಿಕ್ಟಬಿಲಿಟಿ ಮನಾಟನಸ್ಸಾಗಿ ಆಗಬಾರ್ದಷ್ಟೇ. ಮನಾಟನೆ ಅನ್ನೋದು ಇದರಲ್ಲಿ ಕಾಣಿಸುತ್ತಷ್ಟೇ. ಆ ಮನಾಟನೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡಬಹುದೇ ಹೊರತು ಇಡೀ ವಸ್ತುವನ್ನು ನಾನು ಕೋರ್ಟ್ ಸೀನ್ ಚೇಂಜ್ ಮಾಡ್ತೀನಿ ಅಂದರೆ ಅದು ಅವರು TRP ಕಳ್ಕೊಳ್ತಾರೆ. ನನಗೆ ಭಾಳ ಇಷ್ಟ ಚೇಂಜ್ ಮಾಡೋದಕ್ಕೆ, ಆದರೆ ಅವರು TRP ಕಳ್ಕೊಳ್ತಾರೆ. ಆದರೆ ನೀವು ಹೇಳಿದ ಪ್ರಶ್ನೆಯಲ್ಲಿ ಜನರಿಗೆ ಅದು ಬೇರೆ ಅಲ್ಲೇ ನಿಂತ ಹಾಗಾಗೋದಿಲ್ವ ಅಂತ. ಕೋರ್ಟ್ ಜೊತೆಗೆ ನಾನು ಬೇರೆ ಇದನ್ನು ತೊಗೊಳ್ತಾ ಇರ್ತೀನಿ. ಮಧ್ಯದಲ್ಲಿ ಬೇರೆ ಕಥೆಗಳಿರುತ್ತೆ, ಅನೇಕ ಟ್ರ್ಯಾಕ್ಗಳಿರುತ್ತೆ, ಅದರ ಮಧ್ಯದಲ್ಲಿ ಕೋರ್ಟ್ ಹೋಗುತ್ತೆ. ಕೋರ್ಟ್ನಲ್ಲೂ ಹೆಚ್ಚಿನ ವಿಚಾರಗಳು ಒಂದು ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ಗೆ ಸಂಬಂಧಪಟ್ಟಂಗೆ, ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ಮೈನಿಂಗಿಗೆ ಸಂಬಂಧಪಟ್ಟಂಗೆ ಮತ್ತು ರಾಜಕೀಯದ ಒಳಜಗಳ ಅಲ್ಲಿ ಕೋರ್ಟಲ್ಲಿ ಸಾಕ್ಷಿಗಳ ಮೂಲಕ ಹೇಳಿಸ್ತಾ ಇರ್ತೀನಿ. ಇಟ್ ಈಸ್ ಜಸ್ಟ್ ನಾಟ್ ಕ್ರಾಸ್ ಎಕ್ಸಾಮಿನೇಷನ್ ಆಫ್ ಎ ವಿಟ್ನೆಸ್ ಇನ್ ಎ ಮರ್ಡರ್ ಕೇಸ್. ಇಟ್ ಗೋಸ್ ಬಿಯಾಂಡ್ ದ್ಯಾಟ್.
ಬಿಯಾಂಡ್ ದಟ್ ಅಂದರೆ ನನ್ನ ಜ್ಞಾನದ ಪರಿಮಿತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲ ಜ್ಞಾನದ ಪರಿಮಿತಿಯನ್ನು ಹೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಸಾಮಾನ್ಯವಾಗಿ ಮಂದಿ ಇವಾಗ ಕಾಲೆಳಿತಾರೆ ಏನಂದ್ರೆ ಶ್ರೀಶಾಂತ್ನ ಯಾರಾದ್ರೂ ಬಿಡುಗಡೆ ಮಾಡಿ ಆಚೆ ತರ್ಬೋದು ಅಂದ್ರೆ ಅದು ಟಿ.ಎನ್. ಸೀತಾರಾಮ್ ಅವರು ಖಂಡಿತ ಅಂತ. ನೋ, ಇಟ್ ಇಸ್ ನಾಟ್ ಈಸಿ. ನ್ಯಾಯ ಇದ್ದರೆ ನ್ಯಾಯ ಗೆಲ್ಲುತ್ತೆ. ಇಟ್ ಇಸ್ ನಾಟ್ ಈಸಿ. ನಾವು ನ್ಯಾಯ ಗೆಲ್ಲುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡು ಅದು ಗೆಲ್ಲಿಸ್ತೀವಿ. ಅದೇ ಸಮಸ್ಯೆ ಆಗಿರೋದು. ನೀವು ನಿರ್ಮಾಣ ಮಾಡ್ತಿದ್ದೀರಾ, ಆದರೆ ಜನರಿಗೆ ಅದು ಯಾವ ರೀತಿ ಅಂದರೆ ಈ ಸರಳೀಕರಣದ ಮೂಲಕ ನೀವು ಸಮಾಜಕ್ಕೆ ಏನನ್ನ ಕೊಡಬೇಕು ಅಂತ, ಏನು ಸಂದೇಶ ಕೊಡಬೇಕು ಅಂತ? ನಾನು ಸಂದೇಶವನ್ನು ನ್ಯಾಯಾಲಯಗಳ ಮೂಲಕ ಕೊಡೋದಕ್ಕೆ ನನ್ನ ಸಿದ್ಧನೆ ಇಲ್ಲ. ಒಂದು ಸಂದೇಶ ನಾನು ಯಾವುದರಲ್ಲೂ ಕೊಡೋದಕ್ಕೆ ಇಷ್ಟ ಇದಿಲ್ಲ. ಆದರೆ ಒಂದು ಚಿಂತನೆಯನ್ನು ಅವರಿಗೆ, ನನ್ನ ಚಿಂತನೆಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನೀವು ನ್ಯಾಯಾಲಯಕ್ಕೆ ಹೋಗಬಹುದು ಯಾವುದೇ ಜಸ್ಟ್ ಕಾಸ್ ಇದ್ದರೆ, ನ್ಯಾಯದ ಒಂದು ಇದು ನಿಮ್ಮ ಹತ್ರ ಇದ್ದರೆ, ಯು ಕ್ಯಾನ್ ಆಲ್ವೇಸ್ ನಾಕ್ ದಿ ಡೋರ್ ಆಫ್ ದಿ ಜಸ್ಟಿಸ್ ಆ್ಯಂಡ್ ಯು ಮೆ ಗೆಟ್ ದಿ ಜಸ್ಟಿಸ್ ಅನ್ನೋ ಥರದ ಒಂದು ಸಂದೇಶವನ್ನು ಯಾವಾಗಲೂ ಕೊಡ್ತಾ ಇರ್ತೀನಿ. ಆಮೇಲೆ ಇನ್ನೋಸೆಂಟ್ ಪೀಪಲ್ಗೆ ಒಂದು ಭರವಸೆಯನ್ನು ಕೊಡ್ತಾ ಇರ್ತೀನಿ. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.